ಇವತ್ತಿನ ತರಗತಿಯಲ್ಲಿ 9ನೇ ತರಗತಿಯ ಕೊನೆಯ ಅಧ್ಯಾಯ ಕರ್ನಾಟಕದ ಜನಸಂಖ್ಯೆ ಪಾಠದ ಮುಂದುವರೆದ ಭಾಗವನ್ನ ಅಭ್ಯಾಸ ಮಾಡ್ತಾರೆ. ಸೊ ಕಳೆದ ತರಗತಿಯಲ್ಲಿ ಅಂದ್ರೆ ಕರ್ನಾಟಕದ ಜನಸಂಖ್ಯೆ ಭಾಗ 1 ತರಗತಿಯಲ್ಲಿ ನಾವು ಜನಸಂಖ್ಯೆ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡ್ವಿ. ಜನಸಂಖ್ಯೆಯ ಮಹತ್ವವನ್ನ ನೋಡಿದ್ವಿ. ಜನಸಂಖ್ಯೆಯ ಗಾತ್ರದ ಬಗ್ಗೆ, ಎಷ್ಟು ಜನಸಂಖ್ಯೆ ಇತ್ತು 2001ರಲ್ಲಿ ಎಷ್ಟು, 2011ರಲ್ಲಿ ಎಷ್ಟು, ಹೇಗೆ ಬೆಳವಣಿಗೆ ಆಗಿದೆ ಅನ್ನೋದನ್ನ ಅಭ್ಯಾಸ ಮಾಡಿದ್ವಿ. ಹಾಗೆ ಜನಸಂಖ್ಯೆಯ ಜನಸಾಂದ್ರತೆಯನ್ನ ಕುರಿತು ಅಭ್ಯಾಸ ಮಾಡಿದ್ವಿ ಅಲ್ವಾ. ಜನಸಂಖ್ಯೆ ಗಾತ್ರ, ಜನಸಂಖ್ಯೆಯ ಹಂಚಿಕೆ ಮತ್ತು ಜನಸಂಖ್ಯೆಯ ವಿಸ್ತಾರ ಅಂದ್ರೆ ಜನಸಾಂದ್ರತೆಯನ್ನ ಕುರಿತು ಕಳೆದ ತರಗತಿಯಲ್ಲಿ ಅಭ್ಯಾಸ ಮಾಡಿ. ಸೊ ಇವತ್ತು ಅದರ ಮುಂದುವರೆದ ಭಾಗವಾಗ್ಬಿಟ್ಟು ಇವತ್ತಿನ ತರಗತಿಯಲ್ಲಿ ನಾವು ಏನ್ ಕಲಿತಾ ಇದೀವಿ ಅಂತ ನೋಡೋದಾದ್ರೆ, ಹಾಗೆ ಲಿಂಗಾನುಪಾತ ಅಂದ್ರೆ ಬಹಳ ಮುಖ್ಯ. ಲಿಂಗಾನುಪಾತದ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ತಿಳಿತಾ ಇದ್ದೀವಿ. ಹಾಗೇನೆ ವಯೋಮಾನದ ರಚನೆ ಅಂದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಟ್ಟು 6 ಕೋಟಿ ಜನಸಂಖ್ಯೆ ಏನಿದೆ, ಆ 6 ಕೋಟಿ ಜನಸಂಖ್ಯೆಯಲ್ಲಿ ವಯೋಮಾನದ ಹಂಚಿಕೆ ಅಂದ್ರೆ ಮಕ್ಕಳು ಎಷ್ಟು, 15 ವರ್ಷಕ್ಕಿಂತ ಕಡಿಮೆ ಇರೋರು ಎಷ್ಟಿದ್ದಾರೆ, 60 ವರ್ಷ ಮೇಲ್ಪಟ್ಟವರು ಎಷ್ಟಿದ್ದಾರೆ, ದುಡಿಯುವ ಜನರು ಎಷ್ಟಿದ್ದಾರೆ, ಇದ್ರ ಬಗ್ಗೆ ಅಭ್ಯಾಸ ಮಾಡ್ತೀವಿ. ಜೊತೆಗೆ ಕರ್ನಾಟಕದಲ್ಲಿ ಸಾಕ್ಷರತೆಯ ಪ್ರಮಾಣ ಏನಾಗಿದೆ ಅನ್ನೋದನ್ನ ಇವತ್ತಿನ ಕ್ಲಾಸಲ್ಲಿ ತಿಳಿತೀವಿ. ಹಾಗೇನೆ ಕರ್ನಾಟಕದಲ್ಲಿ ಜನಭರಿತ 10 ಜಿಲ್ಲೆಗಳು ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಜನಸಂಖ್ಯೆ ಇದೆ, ಸೊ ಎಲ್ಲ ಮಾಹಿತಿಗಳನ್ನ ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಬನ್ನಿ ಹಾಗಾದ್ರೆ ಶುರು ಮಾಡೋಣ. ಲಿಂಗಾನುಪಾತ ಏನು? ಲಿಂಗಾನುಪಾತ ಎಂದರೆ ಒಂದು ಅಂಕದ ಪ್ರಶ್ನೆಗೆ ಕೇಳ್ತಾರೆ. ಏನು ಲಿಂಗಾನುಪಾತ ಎಂದರೆ? ಲಿಂಗ ಅನುಪಾತ. ಲಿಂಗ ಅಂತ ಬಂದಾಗ ಇಲ್ಲಿ ಪುರುಷರು ಮತ್ತು ಮಹಿಳೆ, ಪುರುಷರು ಮತ್ತು ಮಹಿಳೆಯರ ಪ್ರಮಾಣ ಎಷ್ಟಿದೆ ಅಂದ್ರೆ ಲಿಂಗಾನುಪಾತ ಎಂದರೆ ಏನು ಅಂದ್ರೆ ಪ್ರತಿ 1000 ಜನ ಪುರುಷರಿಗೆ ಎಷ್ಟು ಜನ ಮಹಿಳೆಯರಿದ್ದಾರೆ ಅನ್ನೋದೇ ಲಿಂಗಾನುಪಾತ. ಅದನ್ನ ಹೇಗೆ ಹೇಳ್ತೀವಿ? ಈಗ 1000 ಜನ ಪುರುಷರಿಗೆ 900 ಜನ ಮಹಿಳೆಯರಿದ್ದಾರೆ ಅಂದ್ರೆ 1000:900 ಅಂತ ಬರುತ್ತೆ. ಇದು ಲಿಂಗಾನುಪಾತ. ಪ್ರತಿ 1000 ಜನ ಪುರುಷರಿಗೆ ಇರುವ ಸ್ತ್ರೀಯರ ಪ್ರಮಾಣ ಏನಿದೆ ಇದನ್ನ ಲಿಂಗಾನುಪಾತ ಅಂತ ಕರೀತೀವಿ. ಹಾಗಾದ್ರೆ ಕರ್ನಾಟಕದಲ್ಲಿ ಲಿಂಗಾನುಪಾತ ಎಷ್ಟಿದೆ, ಅಂಕಿಅಂಶಗಳೇನ್ ಹೇಳುತ್ತೆ ಅಂತ ನೋಡಿದ್ರೆ ನೋಡಿ, 2001ರ ಅಂಕಿಅಂಶದ ಪ್ರಕಾರ ಕರ್ನಾಟಕದಲ್ಲಿ ಲಿಂಗಾನುಪಾತ 965. ಅಂದ್ರೆ 965 ಏನಿದು? ಪ್ರತಿ 1000 ಪುರುಷರಿಗೆ ಇರುವ ಸ್ತ್ರೀಯರ ಪ್ರಮಾಣ 965. ಅಂದ್ರೆ 1000:965. ಹೆಂಗೆ? 1000:965. ಇದು 2001ರ ಜನಗಣತಿ ಪ್ರಕಾರ ಕರ್ನಾಟಕದ ಲಿಂಗಾನುಪಾತ. 1000 ಜನ ಪುರುಷರಿಗೆ 965 ಜನ ಮಹಿಳೆಯರ ಪ್ರಮಾಣ ಇದೆ. ಅದು 2011ರ ಜನಗಣತಿಗೆ ಏನಾಗ್ತಾ ಇದೆ ಅಂತ ನೋಡಿದ್ರೆ 968 ಆಯ್ತು. ಅಂದ್ರೆ ಸ್ತ್ರೀಯರ ಸಂಖ್ಯೆ ಏನಾಗಿದೆ? ಹೆಚ್ಚಳ ಆಗಿದೆ. 65 68 ಆಗಿದೆ ಅಂದ್ರೆ ಹೆಚ್ಚಾಗಿದೆ. ಇದು ಬಹಳ ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಅಂದ್ರೆ ಇತ್ತೀಚಿನ ವರ್ಷಗಳಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಅಲ್ವಾ, ಅಬಾರ್ಷನ್ ಕೇಸಸ್ ಹೆಚ್ಚಾಗಿ, ಹೆಣ್ಮಗು ಅನ್ನೋ ಕಾರಣಕ್ಕೆ ಅಬಾರ್ಷನ್ ಮಾಡಿಸ್ತಕ್ಕಂಥ, ಭ್ರೂಣ ಹತ್ಯೆ ಮಾಡ್ತಕ್ಕಂಥ ಪ್ರಕರಣಗಳು ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಾಗಿ ವರದಿಗಳಾಗಿದ್ರೂ ಕೂಡ ಅಂಕಿಅಂಶಗಳನ್ನು ನೋಡಿದಾಗ 2001ರ ಲಿಂಗಾನುಪಾತಕ್ಕೂ 2011ರ ಲಿಂಗಾನುಪಾತವನ್ನು ಗಮನಿಸಿದಾಗ ಒಂದು 3% ಹೆಚ್ಚಾಗಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ. 965 ಇದ್ದು 968 ಆಗಿದೆ. ಎಸ್ ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ನಿಮಗೆ ಪರೀಕ್ಷೆಯಲ್ಲಿ ಹೇಗೆ ಬೇಕಾದ್ರೂ ಕೇಳ್ತಾರೆ. 2001ರ ಲಿಂಗಾನುಪಾತವನ್ನ ಬರೆಯಿರಿ ಅಂತ ಕೇಳ್ಬೋದು, ಅಥವಾ 2011ರಲ್ಲಿ ಕರ್ನಾಟಕದ ಲಿಂಗಾನುಪಾತ ಎಷ್ಟಿತ್ತು ಅಂತ ಕೇಳ್ಬೋದು. 2001 ಕೇಳಿದ್ರೆ 965 ಬರೀರಿ, 2011 ಕೇಳಿದ್ರೆ 968 ಬರೀರಿ. ಇನ್ನು ಎಲ್ಲ ಜಿಲ್ಲೆಗಳಲ್ಲೂ ಲಿಂಗಾನುಪಾತ ಒಂದೇ ತರ ಇಲ್ಲ. ಕೆಲವು ಜಿಲ್ಲೆಗಳು ಪುರುಷರಿಗಿಂತ ಹೆಚ್ಚಿನ ಮಹಿಳೆಯರನ್ನ ಹೊಂದಿದೆ. ಆಶ್ಚರ್ಯ ಆಗ್ತಲ್ಲ? ಪುರುಷರಿಗಿಂತ ಹೆಚ್ಚಿನ ಮಹಿಳೆಯರನ್ನ ಹೊಂದಿದೆ ಒಂದು ಜಿಲ್ಲೆ. ನೋಡಿ ಕಾಣಿಸ್ತಾ ಇದೆ ನಿಮಗೆ, ಉಡುಪಿ ಇದೆ. ಉಡುಪಿ ಒಂದೇ ಒಂದು ಜಿಲ್ಲೆ ಕರ್ನಾಟಕದಲ್ಲಿ
ಪುರುಷರಿಗಿಂತ ಮಹಿಳೆಯರ ಸಂಖ್ಯೆ ಹೆಚ್ಚಾಗಿರ್ತಕ್ಕಂಥ ಜಿಲ್ಲೆ ಉಡುಪಿ. ಲಿಂಗಾನುಪಾತದಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಪ್ರತಿ 1000 ಜನ ಪುರುಷರಿಗೆ 1093 ಮಹಿಳೆಯರಿದ್ದಾರೆ ಉಡುಪಿಯಲ್ಲಿ. ನೋಡಿ, ಉಡುಪಿ ಒಂದೇ ಜಿಲ್ಲೆ ಪುರುಷರಿಗಿಂತ ಮಹಿಳೆಯರ ಸಂಖ್ಯೆ ಹೆಚ್ಚಾಗಿರ್ತಕ್ಕಂಥ ಜಿಲ್ಲೆ. ಅದನ್ನ ಬಿಟ್ರೆ ನೆಕ್ಸ್ಟ್ ಸ್ಥಾನದಲ್ಲಿ ಕೊಡಗಿದೆ, ಅದರ ನೆಕ್ಸ್ಟ್ ದಕ್ಷಿಣ ಕನ್ನಡ ಇದೆ, ಅದರ ನೆಕ್ಸ್ಟ್ ಹಾಸನ ಇದೆ. ಸೊ ಹೀಗೆ ಪಟ್ಟಿ ಬೆಳೀತಾ ಹೋಗುತ್ತೆ. ಹಾಗಾದ್ರೆ ಬೆಂಗಳೂರು ನಗರದಲ್ಲಿ ಎಷ್ಟಿದೆ ಅಂತ ನೋಡಿದ್ರೆ ಎಲ್ಲದರಲ್ಲೂ ಫಸ್ಟ್ ಇತ್ತು ನೋಡಿ ಅಲ್ವಾ. ಜನಸಂಖ್ಯೆಯಲ್ಲಿ ಫಸ್ಟ್ ಇತ್ತು, ಜನಸಾಂದ್ರತೆಯಲ್ಲಿ ಫಸ್ಟ್ ಇತ್ತು, ಗ್ರಾಮೀಣ ನಗರ ಹಂಚಿಕೆಯಲ್ಲಿ ಫಸ್ಟ್ ಇತ್ತು. ಆದ್ರೆ ಮಹಿಳೆಯರ ಪ್ರಮಾಣದಲ್ಲಿ ಅಂದ್ರೆ ಲಿಂಗಾನುಪಾತದಲ್ಲಿ ಕೊನೆಗೆ ಹೋಗ್ಬಿಟ್ಟಿದೆ ನೋಡಿ. ಕರ್ನಾಟಕದಲ್ಲಿ ಅತಿ ಕಡಿಮೆ ಲಿಂಗಾನುಪಾತ ಇರತಕ್ಕಂತ ಜಿಲ್ಲೆ ಅಂತಂದ್ರೆ ಅದು ಬೆಂಗಳೂರು ನಗರ. ಪ್ರತಿ 1000 ಜನ ಪುರುಷರಿಗೆ 908 ಮಹಿಳೆಯರಿದ್ದಾರೆ. 908 ಮಹಿಳೆಯರಿದ್ದಾರೆ. ಅಂದ್ರೆ ಬೆಂಗಳೂರು ನಗರ ಪುರುಷ ಪ್ರಧಾನವಾಗ್ತಾ ಇದೆ. ಬೆಂಗಳೂರು ನಗರದಲ್ಲಿ ಪುರುಷರಿಗಿಂತ ಮಹಿಳೆಯರ ಪ್ರಮಾಣ ಕಡಿಮೆ ಇರತಕ್ಕಂಥದ್ದನ್ನ ನಾವು ಗುರುತಿಸ್ತೀವಿ. ಸೊ ಇದು ಲಿಂಗಾನುಪಾತ. ಎಸ್, ಏನೇನ್ ಬಿಟ್ಕೊಳ್ಬೇಕು? ಲಿಂಗಾನುಪಾತ ಅಂದ್ರೆ ಒಂದು ಡೆಫಿನೇಷನ್, ಪ್ರತಿ 1000 ಜನ ಪುರುಷರಿಗೆ ಲಭ್ಯವಿರುವ ಸ್ತ್ರೀಯರ ಪ್ರಮಾಣವನ್ನ ನಾವು ಲಿಂಗಾನುಪಾತ ಅಂತ ಕರಿತೀವಿ. 2011ರಲ್ಲಿ 965 ಇತ್ತು ಲಿಂಗಾನುಪಾತ. 2011ರ ಜನಗಣತಿ ಪ್ರಕಾರ 968ಕ್ಕೆ ಏರಿಕೆಯಾಗಿದೆ. ಆದರೆ ಉಡುಪಿ ಮಾತ್ರ 1093 ಮಹಿಳೆಯರನ್ನು ಅಂದ್ಬಿಟ್ಟು ಪುರುಷರಿಗಿಂತ ಹೆಚ್ಚಿನ ಮಹಿಳೆಯರನ್ನ ಲಿಂಗಾನುಪಾತವನ್ನ ಹೊಂದಿರತಕ್ಕಂಥದ್ದು. ಬೆಂಗಳೂರು ನಗರ ಕಡಿಮೆ ಲಿಂಗಾನುಪಾತವನ್ನ ಹೊಂದಿರತಕ್ಕಂಥದ್ದು 908. ಇನ್ನ ಬಹಳ ಮುಖ್ಯ ಅಂತ ಹೇಳಿದ್ರೆ ಎಷ್ಟು ಜನಸಂಖ್ಯೆ ಇದೆ ಅನ್ನೋದ್ರ ಜೊತೆಗೆ ಲಿಂಗಾನುಪಾತ, ಅದರ ನೆಕ್ಸ್ಟ್ ಅಲ್ಲಿ ಬಂದ್ಬಿಟ್ಟು ಈ ವಯೋಮಾನ ಅಂತಕ್ಕಂಥದ್ದು ಬಹಳ ಮುಖ್ಯ. 9 ಕೋಟಿ ಜನ ಇದ್ದಾರೆ, 6 ಕೋಟಿ ಜನ ಇದ್ದಾರೆ ಅಂತ ಹೇಳಿದ್ರೆ 6 ಕೋಟಿ ಜನಸಂಖ್ಯೆಯಲ್ಲಿ ಯಾವ ವಯೋಮಿತಿಯವರು ಎಷ್ಟು ಜನ ಇದ್ದಾರೆ ನೋಡಿ. ವಯೋಮಾನದ ರಚನೆ ವಿಚಾರಕ್ಕೆ ಬಂದಾಗ 2011ರ ಅಂಕಿಅಂಶಗಳು ಏನ್ ಹೇಳ್ತಾ ಇದೆ ನೋಡಿ. 2011ರ ಅಂಕಿಅಂಶಗಳ ಪ್ರಕಾರ 15 ವರ್ಷಕ್ಕಿಂತ ಕಡಿಮೆ ಇರತಕ್ಕಂತ ವಯಸ್ಸಿನ ಜನಸಂಖ್ಯೆ ಎಷ್ಟಿದೆ? 15 ವರ್ಷಕ್ಕಿಂತ ಕಡಿಮೆ ಇದ್ರವ್ರನ್ನೇ ಅಂತ ಕರಿತೀವಪ್ಪ, ಮಕ್ಕಳು ಅಂತ ಕರಿತೀವಿ. ಎಸ್, 15 ವರ್ಷ ವಯೋಮಿತಿಗಿಂತ ಕಡಿಮೆ ಇರುವ ಮಕ್ಕಳ ಸಂಖ್ಯೆ 29.7%. ವಯೋಮಾನದ ರಚನೆಯನ್ನ ಬಹಳ ಮುಖ್ಯವಾಗಿ ಪರಿಗಣಿಸಬೇಕು. ಯಾಕೆಂದ್ರೆ ಒಂದು ದೇಶದ ಅಭಿವೃದ್ಧಿ ನಿಂತಿರೋದು ಇದರ ಮೇಲೆ. ಯಾವ ಪ್ರಮಾಣ ಹೆಚ್ಚಾಗಿದೆ, ಇವರು ಉತ್ಪಾದನೆಯಲ್ಲಿ ತೊಡಗಲ್ಲ. 15 ವರ್ಷಕ್ಕಿಂತ ವಯೋಮಾನ, 15 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಅವ್ರ ಮಕ್ಕಳಾಗಿರ್ತಾರೆ, ವಿದ್ಯಾಭ್ಯಾಸ ಪಡ್ಕೊಳ್ತಾರೆ, ಯಾವುದೇ ಉತ್ಪಾದನಾ ಕಾರ್ಯದಲ್ಲಿ ತೊಡಗಲ್ಲ. ಹಾಗಾಗಿ ಇವರಿಂದ ದೇಶದ ಆರ್ಥಿಕ ಅಭಿವೃದ್ಧಿ ಸಾಧ್ಯ ಇಲ್ಲ. ಇವರ ಸಂಖ್ಯೆ ಎಷ್ಟಿದೆ ಅಂತ ನೋಡಿದ್ರೆ 29.7%. ಒಂದು 30% ಅಂತ ಇಟ್ಕೊಂಡ್ಬೇಡ, ಒಂದು 3% ಕಡಿಮೆ, ಒಂದು 30%. ಇನ್ನು 60 ವರ್ಷ ಮೇಲ್ಪಟ್ಟವ ಅಂದ್ರೆ ವಯೋವೃದ್ಧರು ಅಂತ ಕರಿತೀವಿ, ಇವರಿಂದಲೂ ಕೂಡ ಉತ್ಪಾದನೆ ಸಾಧ್ಯ ಇಲ್ಲ ಅಲ್ವಾ. 60 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಹಿರಿಯ ನಾಗರಿಕರು ಅಂತ ಏನ್ ಕರಿತೀವಿ, ಇವರ ಸಂಖ್ಯೆ ಎಷ್ಟಿದೆ ಅಂತ ನೋಡಿದ್ರೆ 5.5%. 5.5. ಈ ಕಡೆ ಒಂದು 30, ಅಲ್ಲಿಗೆ ಒಂದು 35-36% ಇವರು ಮಕ್ಕಳು ಮತ್ತು ವಯೋವೃದ್ಧರನ್ನ ಹೊಂದಿರತಕ್ಕಂಥ. ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಈ ಒಂದು ದೇಶದ ಆರ್ಥಿಕ ಅಭಿವೃದ್ಧಿ ಯಾವುದನ್ನ ಆಧರಿಸಿರುತ್ತೆ ಅಂದ್ರೆ ಈ ದುಡಿಯುವ ವರ್ಗ. ಯಾವ ದುಡಿಯುವ ವರ್ಗ? 15 ವರ್ಷ ಮೇಲ್ಪಟ್ಟ 60 ವರ್ಷಕ್ಕೆ ಒಳಗಿರ್ತಾರೆ. 15 ವರ್ಷ ಮೇಲ್ಪಟ್ಟಿರ್ಬೇಕು, 60 ವರ್ಷದ ಒಳಗಿರ್ಬೇಕು. ಅವರನ್ನ, ಆ ವಯೋಮಿತಿಯವರನ್ನ ನಾವು ದುಡಿಯುವ ವರ್ಗ ಅಂತ ಕರಿತೀವಿ. ಈ ದುಡಿಯುವ ವರ್ಗದ ಜನಸಂಖ್ಯೆ ಎಷ್ಟಿದೆ ಭಾರತದಲ್ಲಿ ನೋಡಿದ್ರೆ 64.9%. 64.9 ಅಂದ್ರೆ 65%. 35-65. ಉತ್ಪಾದಕ ವರ್ಗ 65%, 64-65% ಇದೆ ಅಂತ ಹೇಳಿದ್ರೆ ಅದಕ್ಕೆ ಹೇಳೋದು ಕರ್ನಾಟಕ ಆಗ್ಲಿ ಭಾರತ ಆಗ್ಲಿ ಯುವಕರಿಂದ
ಕೂಡಿರ್ತಕ್ಕಂಥ ರಾಷ್ಟ್ರ. ಯುವಕರು ಅಂದ್ರೆ ಉತ್ಪಾದನಾ ಸಾಮರ್ಥ್ಯವನ್ನ ಹೊಂದಿರುವವರ ಸಂಖ್ಯೆ ಹೆಚ್ಚಾಗಿದ್ದಾಗ ಆ ರಾಷ್ಟ್ರ ತನ್ನ ಸಂಪನ್ಮೂಲವನ್ನ ಸಮರ್ಥವಾಗಿ ಬಳಸಿಕೊಂಡು ಆರ್ಥಿಕ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅಂಕಿಅಂಶ ನೆನ್ಪಿಟ್ಕೊಳ್ಳಿ, ಇದೆಲ್ಲ 2011ರಲ್ಲಿ ಬಂದಿರತಕ್ಕಂಥ ಅಂಕಿಅಂಶ ನೋಟ್ ಮಾಡಿ. ಇನ್ನ ಲಾಸ್ಟ್ ಆಗಿ ಸಾಕ್ಷರತೆಯ ಬಗ್ಗೆ ಹೇಳ್ತಾ ಏನು ಸಾಕ್ಷರತೆ ಎಂದರೆ ಸಾಕ್ಷರತೆ ಎಂದರೆ ಒಂದಂಕದ ಪ್ರಶ್ನೆ ಕೇಳಿ. ಏನು ಸಾಕ್ಷರತೆ ಅಂದ್ರೆ ಓದು ಬರಹ ತಿಳುವಳಿಕೆಯುಳ್ಳ ವ್ಯಕ್ತಿಯನ್ನ ಸಾಕ್ಷರ ಅಂತ ಕರಿತೀವಿ. ಓದು ಬರಹ ಬರಬೇಕು, ಜೊತೆಗೆ ತಿಳುವಳಿಕೆ ಇರಬೇಕು. ಓದುವ ಬರೆಯುವ ತಿಳುವಳಿಕೆಯನ್ನ ಹೊಂದಿರತಕ್ಕಂಥ ಅಕ್ಷರ ಜ್ಞಾನವನ್ನ ಹೊಂದಿರತಕ್ಕಂಥವರನ್ನ ನಾವು ಅಕ್ಷರಸ್ಥರು ಅಥವಾ ಸಾಕ್ಷರರು ಅಂತ ಕರಿತೀವಿ. ಈ ಸಾಕ್ಷರತಾ ಪ್ರಮಾಣ ಎಷ್ಟಿದೆ ಕರ್ನಾಟಕದಲ್ಲಿ? ಸಾಕ್ಷರತೆಯ ಪ್ರಮಾಣ ಎಷ್ಟಿದೆ ಅಂತ ನೋಡಿ, 2011ರಲ್ಲಿ ಸಾಕ್ಷರತೆ ಎಂದರೇನು? ಸಾಕ್ಷರತೆ ಅಂದ್ರೆ ಓದುವ ಬರೆಯುವ ತಿಳುವಳಿಕೆಯನ್ನ ಹೊಂದಿರುವ ವ್ಯಕ್ತಿಯನ್ನ ನಾವು ಸಾಕ್ಷರ ಅಥವಾ ಅಕ್ಷರಸ್ಥ ಅನ್ನುವ ಅರ್ಥದಲ್ಲಿ ಕರಿತೀವಿ. ಈ ಸಾಕ್ಷರತೆಯ ಪ್ರಮಾಣವನ್ನು ನೋಡಿದ್ರೆ 2011ರಲ್ಲಿ 75.6%, 100ಕ್ಕೆ 75.6 ಜನ ಸಾಕ್ಷರರಾಗಿದ್ದಾರೆ ಕರ್ನಾಟಕದಲ್ಲಿ. ಅಂದ್ರೆ ಸಾಕ್ಷರತೆ ಹೆಚ್ಚಾಗಿದೆ ಅಂತಾನೆ ಹೇಳ್ತೀವಿ. ಯಾಕೆ ಹೆಚ್ಚಾಗಿದೆ ಅಂತ ಹೇಳ್ತೀವಿ? ಭಾರತದ ಸಾಕ್ಷರತೆಯನ್ನ ಗಣನೆಗೆ ತೆಗೆದುಕೊಂಡ್ರೆ ಭಾರತದ ಸಾಕ್ಷರತೆಯ ಪ್ರಮಾಣ 74% ಇದೆ. ಅಂದ್ರೆ ದೇಶದ ಸಾಕ್ಷರತಾ ಪ್ರಮಾಣಕ್ಕಿಂತ ನಮ್ಮ ಕರ್ನಾಟಕದ ಸಾಕ್ಷರತಾ ಪ್ರಮಾಣ 1.6ರಷ್ಟು ಹೆಚ್ಚಿದೆ ಅಂತ ಅಂಕಿಅಂಶಗಳು ಹೇಳ್ತಾರೆ. ಅಂಕಿಅಂಶಗಳು. ಇನ್ನ ಜಿಲ್ಲಾವಾರು ಒಟ್ಟಾರೆ ಕರ್ನಾಟಕದ ಸಾಕ್ಷರತೆ ಅಂದಾಗ 75.6. ಜಿಲ್ಲಾವಾರು ಯಾವ ಜಿಲ್ಲೆಯಲ್ಲಿ ಸಾಕ್ಷರ ಪ್ರಮಾಣ ಹೆಚ್ಚಾಗಿದೆ ಅಂತ ಬಂದ್ರೆ ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆ ಇದೆ. ದಕ್ಷಿಣ ಕನ್ನಡ ಜಿಲ್ಲೆ ಇದು ಅತಿ ಹೆಚ್ಚು ಸಾಕ್ಷರತೆಯನ್ನ ಹೊಂದಿರತಕ್ಕಂತ ಜಿಲ್ಲೆ. ಆವರೇಜ್ ಕರ್ನಾಟಕ ರಾಜ್ಯ ಸರಾಸರಿ ಸಾಕ್ಷರತೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೋಡಿ 88.6 ದಕ್ಷಿಣ ಕನ್ನಡ ಜಿಲ್ಲೆ 88.6ರಷ್ಟು ಸಾಕ್ಷರತೆಯನ್ನು ಸಾಧಿಸುವ ಮೂಲಕ ಕರ್ನಾಟಕದ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರತಕ್ಕಂತ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ ದಕ್ಷಿಣ ಕನ್ನಡ. ದಕ್ಷಿಣ ಕನ್ನಡವನ್ನು ಬಿಟ್ರೆ ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಬೆಂಗಳೂರು ನಗರ. ನೋಡಿ ಗಮನಿಸಿ, ಬೆಂಗಳೂರು ನಗರ ITBT ಕಂಪನಿಗಳನ್ನ ಹೊಂದಿದೆ. ಬಹುತೇಕ ಎಲ್ಲ ಎಂಪ್ಲಾಯೀಸ್ ಗಳೇ ಇರತಕ್ಕಂತ ಒಂದು ನಗರ ಆಗಿದ್ರು ಕೂಡ ದಕ್ಷಿಣ ಕನ್ನಡಕ್ಕಿಂತ ಕಡಿಮೆ ಸಾಕ್ಷರತೆ ಪಾಯಿಂಟ್ ಇರ್ಬೋದು. ಎಷ್ಟಿದೆ? 88.5. ಇದು 88.6 ಆದ್ರೂ ಕೂಡ ಸೆಕೆಂಡ್ ಸ್ಥಾನ, ಎರಡನೇ ಸ್ಥಾನದಲ್ಲಿದೆ ಬೆಂಗಳೂರು ನಗರ. ಸಾಕ್ಷರತೆಯಲ್ಲಿ ಎರಡನೇ ಸ್ಥಾನದಲ್ಲಿದೆ, ಮೊದಲನೇ ಸ್ಥಾನದಲ್ಲಿ ದಕ್ಷಿಣ ಕನ್ನಡ ಇರತಕ್ಕಂಥದ್ದನ್ನ ಗಮನಿಸಿ. ಇದ ಥರ್ಡ್ ಪ್ಲೇಸ್ ಅಲ್ಲಿ ಉಡುಪಿ ಇದೆ. ಉಡುಪಿ ದಕ್ಷಿಣ ಕನ್ನಡ ಎರಡು ಕೂಡ ಎಲ್ಲಿ ಬರುತ್ತೆ ಅಂದ್ರೆ ಕರಾವಳಿ ಜಿಲ್ಲೆ. ಕರಾವಳಿಯ ಜಿಲ್ಲೆ ಏನಿದೆ ಹೆಚ್ಚು ಪ್ರಜ್ಞಾವಂತರನ್ನ ಹೊಂದಿರತಕ್ಕಂತ ಜಿಲ್ಲೆಗಳು ಅಂತ ಹೇಳ್ತೀವಿ. ತಿಳುವಳಿಕೆ ಹೆಚ್ಚಾಗಿರ್ತಕ್ಕಂಥ ಹಾಗಾಗಿ ನೋಡಿ ಉಡುಪಿ ಹೆಚ್ಚು ಮಹಿಳೆಯರನ್ನ ಹೊಂದಿರತಕ್ಕಂತ ಜಿಲ್ಲೆ ಅಲ್ವಾ? ಲಿಂಗಾನುಪಾತದಲ್ಲಿ ಫಸ್ಟ್ ಪ್ಲೇಸ್ ಇದೆ. ದಕ್ಷಿಣ ಕನ್ನಡ ಸಾಕ್ಷರತೆಯಲ್ಲಿ ಫಸ್ಟ್ ಪ್ಲೇಸ್. ಇನ್ನ ಅತಿ ಕಡಿಮೆ ಸಾಕ್ಷರತೆಯನ್ನ ಹೊಂದಿರತಕ್ಕಂತ ಜಿಲ್ಲೆ ಕರ್ನಾಟಕದಲ್ಲಿ ಬಂದ್ರೆ ಯಾದಗಿರಿ ಜಿಲ್ಲೆ. ಯಾದಗಿರಿ ಅತಿ ಕಡಿಮೆ ಅಂದ್ರೆ 52.4ರಷ್ಟು ಸಾಕ್ಷರತೆಯನ್ನು ಸಾಧಿಸುವುದರೊಂದಿಗೆ ಕರ್ನಾಟಕದ ಸಾಕ್ಷರತಾ ಹೊಂದಿರುವ ಜಿಲ್ಲೆಗಳಲ್ಲಿ ಕೊನೆಯ ಸ್ಥಾನದಲ್ಲಿ ಯಾದಗಿರಿ ಇರ್ತದೆ. ಓಕೆ, ಹೇಳಿದ್ವಿ ನಾವು ಸಾಕ್ಷರತೆಯ ಪ್ರಮಾಣದ ಮೇಲೆ ಯಾವ ಜಿಲ್ಲೆ ಫಸ್ಟ್ ಇದೆ, ಯಾವ ಜಿಲ್ಲೆ ನೆಕ್ಸ್ಟ್ ಇದೆ, ಯಾವ ಜಿಲ್ಲೆ ಲಾಸ್ಟ್ ಇದೆ ಹೇಳ್ತಾ ಬಂದ್ವಿ. ಆದ್ರೆ ಪುರುಷರ ಮತ್ತು ಮಹಿಳೆಯರ ಸಾಕ್ಷರತಾ ಮಟ್ಟವನ್ನ ನಾವು ಗಣನೆಗೆ ತೆಗೆದುಕೊಳ್ಳೋದಾದ್ರೆ ಹೇಳೋದಾದ್ರೆ ಯಾವ ಪ್ರಮಾಣದಲ್ಲಿದೆ ಅಂತ ನೋಡಿದ್ರೆ ನಾವು ಹಾಗೆ ಸಹಜವಾಗಿ ಹೇಳ್ಬಹುದು
ಪುರುಷರು ಹೆಚ್ಚು ಸಾಕ್ಷರರಾಗಿದ್ದಾರೋ ಮಹಿಳೆಯರು ಹೆಚ್ಚು ಸಾಕ್ಷರರಾಗಿದ್ದಾರೋ ಅಂದ್ರೆ ಪುರುಷರ ಸಾಕ್ಷರತೆ ಮಹಿಳೆಯರ ಸಾಕ್ಷರತೆಗಿಂತ ಹೆಚ್ಚಾಗಿದೆ. ಯಾಕೆಂದ್ರೆ ಮಹಿಳೆಯರು ಪುರುಷರಿಗೆ ಕಂಪೇರ್ ಮಾಡಿದ್ರೆ ಹೆಚ್ಚಿನ ಶಿಕ್ಷಣವನ್ನ ಪಡ್ಕೊಳ್ತಾ ಇಲ್ಲ. ಎಷ್ಟಿದೆ ಪುರುಷ ಸಾಕ್ಷರತಾ ಪ್ರಮಾಣ 82.9ರಷ್ಟು. ಒಟ್ಟಾರೆ ಕರ್ನಾಟಕದಲ್ಲಿ, ಇದು ಯಾವ ಜಿಲ್ಲೆಗೆ ಸೀಮಿತ ಅಲ್ಲ, ಒಟ್ಟಾರೆ ಕರ್ನಾಟಕದ ಸಾಕ್ಷರತೆಯಲ್ಲಿ ಸ್ತ್ರೀ ಮತ್ತು ಪುರುಷರ ಪ್ರಮಾಣವನ್ನ ಗಣನೆಗೆ ತೆಗೆದುಕೊಳ್ಳೋದಾದ್ರೆ ಪುರುಷರ ಸಾಕ್ಷರತೆ 82.9ರಷ್ಟಿದ್ರೆ ಮಹಿಳೆಯರ ಸಾಕ್ಷರತೆ 68.2ರಷ್ಟು ಇರ್ತಕ್ಕಂಥದ್ದನ್ನ ಗುರುತಿಸ್ತೀವಿ. ಅಂದ್ರೆ ಮಹಿಳೆಯರಿಗಿಂತ ಪುರುಷ ಪ್ರಧಾನ, ಪುರುಷರಿಗೆ ಸಾಕ್ಷರತೆಗೆ ಹೆಚ್ಚಿನ ಒತ್ತನ್ನು ನೀಡಲಾಗಿದೆ, ಪುರುಷರು ಹೆಚ್ಚು ಸಾಕ್ಷರರಾಗಿದ್ದಾರೆ. ಇನ್ನ ಕೊನೆಯದಾಗಿ ಒಂದಷ್ಟು ಕರ್ನಾಟಕದ ಪ್ರಥಮ 10 ಜನಭರಿತ ನಗರಗಳು ಅಂತ ಇದೆ 2011ರ ಜನಗಣತಿ ಪ್ರಕಾರ ಇರ್ತಕ್ಕಂಥ ಮಾಹಿತಿ ನೀವು ನೋಡ್ತಾ ಇದ್ದೀರಾ. ಕರ್ನಾಟಕದ ಪ್ರಥಮ 10 ಜನಭರಿತ ನಗರಗಳು 2011ರಲ್ಲಿ ಫಸ್ಟ್ ಪ್ಲೇಸ್ ಯಾವಿದೆ? ಬೆಂಗಳೂರಿದೆ. ಬೆಂಗಳೂರಲ್ಲಿ 84,99,399 ಇದೆ, ನೋಟ್ ಮಾಡ್ಕೊಳ್ಬಹುದು ನೀವು. ಎರಡನೇ ಪ್ಲೇಸ್ ಅಲ್ಲಿ ಮೈಸೂರಿದೆ, ಥರ್ಡ್ ಪ್ಲೇಸ್ ಹುಬ್ಬಳ್ಳಿ ಧಾರವಾಡ, ಫೋರ್ತ್ ಪ್ಲೇಸ್ ಮಂಗಳೂರಿದೆ, 5ನೇ ಸ್ಥಾನದಲ್ಲಿ ಬೆಳಗಾವಿ, 6ನೇ ಸ್ಥಾನದಲ್ಲಿ ಕಲಬುರಗಿ, 7 ದಾವಣಗೆರೆ, 8 ಬಳ್ಳಾರಿ, 9 ವಿಜಯಪುರ, 10ನೇ ಸ್ಥಾನದಲ್ಲಿ ಶಿವಮೊಗ್ಗ. ನೆನ್ಪಿಡಿ, ಇದು ಜಿಲ್ಲೆಯ ಜನಸಂಖ್ಯೆ ಅಲ್ಲ, ನಗರಗಳ ಜನಸಂಖ್ಯೆ, ಜನಭರಿತ ನಗರಗಳು. ಸೊ ನೋಡಿದ್ರಲ್ಲ, ಇದಿಷ್ಟು ಕರ್ನಾಟಕದ ಜನಸಂಖ್ಯೆ ಅಂತ ಬಂದಾಗ ನಾವು ಪ್ರಮುಖವಾಗಿ ಏನೇನು ಅಂಶಗಳನ್ನ ನಾವು ಕಲ್ತಿದೀವಿ ಅಂತ ನೋಡಿದ್ರೆ ಜನಸಂಖ್ಯೆ ಅರ್ಥ ನೋಡಿದ್ವಿ, ಜನಸಂಖ್ಯೆಯ ಮಹತ್ವ ನೋಡಿದ್ವಿ, ಜನಸಂಖ್ಯೆ ಗಾತ್ರ, ಜನಸಂಖ್ಯೆಯ ಹಂಚಿಕೆ, ಜನಸಾಂದ್ರತೆ, ಜನಸಂಖ್ಯೆಯ ಗುಣಮಟ್ಟ, ಲಿಂಗಾನುಪಾತ, ವಯೋಮಾನದ ರಚನೆ, ಸಾಕ್ಷರತೆ. ಸೊ ಹೀಗೆ ಹಲವಾರು ಹಂತಗಳಲ್ಲಿ ನಾವು ಜನಸಂಖ್ಯೆಯನ್ನು ಕುರಿತು ಅಭ್ಯಾಸ ಮಾಡಿ ಒಂದಷ್ಟು ಪ್ರಶ್ನೆಗಳನ್ನ ನೀವು ನೋಟ್ ಮಾಡಿಕೊಂಡು ಉತ್ತರವನ್ನು ಬರ್ಕೊಳ್ಳಿ. ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸಿ, ಚೆನ್ನಾಗಿ ಓದಿ, ನಿರಂತರವಾಗಿ ಅಭ್ಯಾಸ ಮಾಡಿ, ಅಂಕಿಅಂಶಗಳನ್ನ ಒಂದ್ ಕಡೆ ನೀಟಾಗಿ ಪಾಯಿಂಟ್ ಮಾಡಿಕೊಂಡು ಪದೇ ಪದೇ ಅಂಕಿಅಂಶಗಳ ಮೇಲೆ ಕಣ್ಣಾಡಿಸೋದ್ರ ಮೂಲಕ ನೀವು ನೀಟಾಗಿ ಅವನ್ನ ನೆನ್ಪಿಟ್ಕೊಳ್ಬಹುದು ಪರೀಕ್ಷೆ. ಸೊ ನೋಡಿರಲ್ಲ ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾವು ಯಾವೆಲ್ಲ ವಿಷಯಗಳನ್ನ ಕಲ್ತ್ಕೊಂಡ್ವಿ ಅಂತ ಒಂದ್ಸರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಲಿಂಗಾನುಪಾತ ಅಂದ್ರೆ ಏನು, ಲಿಂಗಾನುಪಾತ ಎಲ್ಲಿ ಹೆಚ್ಚಾಗಿದೆ, ಎಲ್ಲಿ ಕಡಿಮೆ ಆಗಿದೆ ಅನ್ನೋದನ್ನ ಅಭ್ಯಾಸ ಮಾಡಿದ್ವಿ. ವಯೋಮಾನದ ಆಧಾರದ ಮೇಲೆ ಎಷ್ಟೆಷ್ಟು % ಜನಸಂಖ್ಯೆ ಎಲ್ಲೆಲ್ಲಿದೆ ಅನ್ನೋದನ್ನ ಅಭ್ಯಾಸ ಮಾಡ್ತಾ ಬಂದ್ವಿ. ಹಾಗೆ ಸಾಕ್ಷರತೆ ಅಂದ್ರೇನು, ಸಾಕ್ಷರತೆಯ ಮಟ್ಟ, ಅಲ್ಲಿ ಪುರುಷರ ಮತ್ತು ಮಹಿಳೆಯರ ಸಾಕ್ಷರತಾ ಪ್ರಮಾಣವನ್ನು ಅಭ್ಯಾಸ ಮಾಡಿದ್ವಿ. ಜೊತೆಗೆ 10 ಜನಭರಿತ ಜಿಲ್ಲೆಗಳನ್ನ ನಾವು ತಿಳ್ಕೊಂಡ್ವಿ. ಸೊ ಇವತ್ತಿನ ಪಾಠಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳನ್ನ ನಾನು ನಿಮ್ಗೆ ಕೇಳ್ತಾ ಹೋಗ್ತೀನಿ. ಅದಕ್ಕೆ ಸರಳವಾಗಿ ಉತ್ತರ ಹೇಳಿ. 2011ರ ಜನಗಣತಿ ಪ್ರಕಾರ ಕರ್ನಾಟಕದ ಒಟ್ಟು ಜನಸಂಖ್ಯೆ ಎಷ್ಟು? ನಿಮ್ಮ ಅಭ್ಯಾಸದಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಲ್ಲಿ ಡ್ಯಾಶಸ್ ಗಳಲ್ಲಿ ಬರುತ್ತೆ. 2011ರ ಜನಗಣತಿ ಪ್ರಕಾರ ಕರ್ನಾಟಕದ ಜನಸಂಖ್ಯೆ ಒಂದ್ಸರಿ ನೆನಪು ಮಾಡ್ಕೊಂಡು ಹೇಳಿ. ಎಷ್ಟಿದೆ? 6,30,30,404 ಜನರನ್ನ 2011 ಜನಗಣತಿ ಪ್ರಕಾರ ಕರ್ನಾಟಕ ಹೊಂದಿರ್ತಕ್ಕಂಥ. ಇನ್ನು ಕರ್ನಾಟಕದ ಡ್ಯಾಶ್ ಜಿಲ್ಲೆ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರತಕ್ಕಂಥ ಜಿಲ್ಲೆ ಯಾವ ಜಿಲ್ಲೆ? ಬೆಂಗಳೂರು ನಗರ ಜಿಲ್ಲೆ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರತಕ್ಕಂಥ ಜಿಲ್ಲೆ. ಇನ್ನು ಮಹಿಳೆಯರ ಪ್ರಮಾಣ ಹೆಚ್ಚಾಗಿರ್ತಕ್ಕಂಥ ಜಿಲ್ಲೆ ಯಾವುದು? ಅದು ಉಡುಪಿ. ಎಷ್ಟಿದೆ? 1093 ಸ್ತ್ರೀಯರನ್ನ ಹೊಂದಿರತಕ್ಕಂಥ ಉಡುಪಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಹಿಳೆಯರಿರ್ತಕ್ಕಂಥ ಜಿಲ್ಲೆ ಅಂತ ಗೌರವಕ್ಕೆ ಪಾತ್ರವಾಗಿದೆ. ಇನ್ನು ಕಡಿಮೆ ಜನಸಂಖ್ಯೆ ಹೊಂದಿರತಕ್ಕಂಥ ಜಿಲ್ಲೆ ಯಾವುದು? ನೋಡಿ, ಎಲ್ಲರಲ್ಲೂ ಕಡಿಮೆ 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 ಅಂತ ಹೇಳ್ಕೊಂಡು ಬಂದ್ವಿ. ಯಾವುದು? ಕೊಡಗು ಜಿಲ್ಲೆ ಅತಿ ಕಡಿಮೆ ಜನಸಂಖ್ಯೆಯನ್ನ ಹೊಂದಿರತಕ್ಕಂಥ ಜಿಲ್ಲೆ. ಕಡಿಮೆ ಜನಸಂಖ್ಯೆಯಲ್ಲೂ ಕಡಿಮೆ, ಹಾಗೇನೆ ಜನಸಾಂದ್ರತೆಯಲ್ಲೂ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರತಕ್ಕಂಥದ್ದು ಕೊಡಗು ಜಿಲ್ಲೆ. ಕರ್ನಾಟಕದ ಸರಾಸರಿ ಜನಸಾಂದ್ರತೆ ಎಷ್ಟು? ನೋಡಿ, ಈ ತರ ಜನರಲ್ ಕ್ವಶನ್ ಕೇಳಿದಾಗ, ಅಂದ್ರೆ ಇಲ್ಲಿ ಸ್ಪೆಸಿಫಿಕ್ ಆಗಿ 2001ರಲ್ಲ 2011ರಲ್ಲ ಏನೂ ಕೇಳಿಲ್ಲ, ಕರ್ನಾಟಕದ ಜನಸಾಂದ್ರತೆ ಎಷ್ಟು ಅಂತ ಕೇಳಿದಾಗ ರೀಸೆಂಟ್ ಆಗಿ ಇತ್ತೀಚಿನ ಜನಗಣತಿ ಯಾವ್ದಿರುತ್ತೆ ಅದನ್ನು ಬರಿಬೇಕಾಗುತ್ತೆ. ಸೊ ಎಷ್ಟು? 319 ಜನರನ್ನ ಸರಾಸರಿ ಜನಸಾಂದ್ರತೆ ಕರ್ನಾಟಕದ
ಸರಾಸರಿ ಜನಸಾಂದ್ರತೆ ಆಗಿದೆ. ಸೊ ಹಾಗೆ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಕರ್ನಾಟಕದ ಜನಸಂಖ್ಯೆಯ ಬೆಳವಣಿಗೆಯನ್ನ ಕುರಿತು ಬರೆಯಿರಿ ಅನ್ನೋದು ಪ್ರಶ್ನೆ ಇದೆ. ಜನಸಂಖ್ಯೆಯ ಬೆಳವಣಿಗೆ ಹೇಗಾಗಿದೆ ಅನ್ನೋದನ್ನ ಬರೀಬೇಕಾಗುತ್ತೆ. ಅಂದ್ರೆ 2001ರಲ್ಲಿ ಎಷ್ಟಿತ್ತು, ಅದರ ನಂತರದಲ್ಲಿ ಎಷ್ಟಾಗಿ 2011ರಲ್ಲಿ ಎಷ್ಟಾಗಿದೆ, ಸೊ ಎರಡರ ಡಿಫರೆನ್ಸ್ ಏನಿದೆ, ಅಂದ್ರೆ ಎಷ್ಟು ಬೆಳವಣಿಗೆ ದರ ಎಷ್ಟಿದೆ, ಅದು ಭಾರತದ ಜನಸಂಖ್ಯೆಯ ಬೆಳವಣಿಗೆಗೆ ದರಕ್ಕೆ ಹೋಲಿಕೆ ಮಾಡಿದ್ರೆ ಏನಾಗಿದೆ ಅನ್ನೋದನ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಕಡಿಮೆ ಮತ್ತು ಹೆಚ್ಚು ಜನಸಾಂದ್ರತೆ ಹೊಂದಿರತಕ್ಕಂತ ಜಿಲ್ಲೆಗಳು ಯಾವುವು? ಒಂದು ಪಟ್ಟಿ ಮಾಡಬಹುದು ನೀವು. ಕರ್ನಾಟಕದ ಎಲ್ಲ ಜಿಲ್ಲೆಗಳ ಹೆಸರುಗಳನ್ನ ಬರ್ಕೊಂಡು ಅದರ ಮುಂದೆ ಆ ಜಿಲ್ಲೆಗಳ ಜನಸಾಂದ್ರತೆ ಪಟ್ಟಿಯನ್ನ ತಯಾರಿಸಬಹುದು. ನಿಮಗೆ ಬೇರೆ ಬೇರೆ ಬುಕ್ಗಳನ್ನ ರೆಫರ್ ಮಾಡಿದ್ರೆ ಜನಸಾಂದ್ರತೆ ಎಲ್ಲೆಲ್ಲಿ ಎಷ್ಟೆಷ್ಟಿದೆ ಸಿಗುತ್ತೆ. ಇವನ್ ನೀವು ನೆಟ್ ಅಲ್ಲಿ ಸರ್ಚ್ ಮಾಡಿದ್ರು ಕೂಡ ಕರ್ನಾಟಕದ ಎಲ್ಲಾ ಜಿಲ್ಲೆಗಳ ಜನಸಾಂದ್ರತೆ ಸಿಗುತ್ತೆ. ಅದರ ಒಂದು ಪಟ್ಟಿನ ತಯಾರಿಸಿ. ಕರ್ನಾಟಕದಲ್ಲಿ ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ಜನಸಂಖ್ಯೆಯನ್ನ ಕುರಿತು ಬರೆಯಿರಿ ಅಂತ ಪ್ರಶ್ನೆ. ಸೊ ಕರ್ನಾಟಕದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಎಷ್ಟು ಹಳ್ಳಿಗಳು ಬರ್ತಾ ಇದೆ, ಶೇಕಡ ಎಷ್ಟು ಪ್ರಮಾಣದ ಜನಸಂಖ್ಯೆ ಗ್ರಾಮೀಣ ಪ್ರದೇಶದಲ್ಲಿದೆ, ಎಷ್ಟು ಪ್ರಮಾಣದ ಜನಸಂಖ್ಯೆ ನಗರ ಪ್ರದೇಶದಲ್ಲಿದೆ ಅನ್ನೋದನ್ನ ಒಂದು ಪಟ್ಟಿ ಮಾಡಿಬಿಟ್ಟು ಅದನ್ನ ಬರೀ. ಇನ್ನು ಕರ್ನಾಟಕದ ಸಾಕ್ಷರತೆಯನ್ನ ಕುರಿತು ಬರೆಯಿರಿ ಅಂತ ಬಂದಾಗ ಇದರಲ್ಲಿ ಸಾಕ್ಷರತೆ ಅಂತ ಬಂದಾಗ ಸಾಕ್ಷರತೆ ಅಂದ್ರೆ ಏನು, ಕರ್ನಾಟಕದ ಒಟ್ಟು ಸಾಕ್ಷರತೆ ಎಷ್ಟು, ಅದರಲ್ಲಿ ಪುರುಷರ ಸಾಕ್ಷರತೆ ಮತ್ತು ಮಹಿಳೆಯರ ಸಾಕ್ಷರತೆ, ಅದರಲ್ಲೂ ಹೆಚ್ಚು ಸಾಕ್ಷರತೆ ಹೊಂದಿರತಕ್ಕಂಥ ಜಿಲ್ಲೆ, ಕಡಿಮೆ ಸಾಕ್ಷರತೆ ಹೊಂದಿರತಕ್ಕಂಥ ಜಿಲ್ಲೆ. ನೆನಪಿದೆಯಲ್ಲ, ಅತಿ ಹೆಚ್ಚು ಸಾಕ್ಷರತೆ ಹೊಂದಿರತಕ್ಕಂಥ ಜಿಲ್ಲೆ ದಕ್ಷಿಣ ಕನ್ನಡ ಇದೆ, ಸೆಕೆಂಡ್ ಪ್ಲೇಸ್ ಅಲ್ಲಿ ಬೆಂಗಳೂರು ನಗರ ಇದೆ, ಥರ್ಡ್ ಪ್ಲೇಸ್ ಅಲ್ಲಿ ಉಡುಪಿ. ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಜಿಲ್ಲೆ ಅಂತ ಬಂದಾಗ ಯಾದಗಿರಿ ಕಡಿಮೆ ಜಿಲ್ಲೆಯನ್ನ ಕಡಿಮೆ ಸಾಕ್ಷರತೆಯನ್ನು ಹೊಂದಿರತಕ್ಕಂಥ ಜಿಲ್ಲೆ. ಸೊ ಇಲ್ಲೂ ಕೂಡ ಒಂದು ಪಟ್ಟಿ ತಯಾರಿಸಬಹುದು. ಕರ್ನಾಟಕದ ಎಲ್ಲ ಜಿಲ್ಲೆಗಳ ಒಂದೇ ಇದರಲ್ಲಿ ಮಾಡಿ ಜಿಲ್ಲೆಗಳನ್ನು ಬರೀರಿ. ಆ ಜಿಲ್ಲೆಗಳ ಮುಂದೆ ಜನಸಂಖ್ಯೆ ಅಂತ ಬರ್ಬಿಟ್ಟು ಎಲ್ಲ ಜಿಲ್ಲೆಗಳ ಪ್ರತಿ ಜಿಲ್ಲೆಗಳ ಜನಸಂಖ್ಯೆಯನ್ನು ಬರೀರಿ, ಪ್ರತಿ ಜಿಲ್ಲೆಗಳ ಲಿಂಗಾನುಪಾತ ಬರೀರಿ, ಪ್ರತಿ ಜಿಲ್ಲೆಗಳ ಜನಸಾಂದ್ರತೆಯನ್ನ ಬರಿತಾ ಹೋಗಿ, ಪ್ರತಿ ಜಿಲ್ಲೆಗಳ ಸಾಕ್ಷರತೆಯನ್ನ ಬರಿತಾ ಒಂದು ಪಟ್ಟಿ ತಯಾರು ಮಾಡಿ ಇಟ್ಕೊಂಡ್ರೆ ನಿಮಗೆ ಎಲ್ಲಕ್ಕೂ ಅನುಕೂಲ ಆಗುತ್ತೆ. ಯಾವಾಗಲೂ ಕೂಡ ನಿಮಗೆ ಅದನ್ನ ಮತ್ತೆ ಮತ್ತೆ ನೋಡ್ತಾ ಇರೋದ್ರಿಂದ ಯಾವುದೇ ಪರೀಕ್ಷೆಯಲ್ಲಿ ಯಾವುದೇ ಪ್ರಶ್ನೆ ಕೇಳಿದ್ರು ಸುಲಭವಾಗಿ ಅರ್ಥೈಸಲಿಕ್ಕೆ ಸಾಧ್ಯ. ಸೊ ಇದಿಷ್ಟು ಜನಸಂಖ್ಯೆಯ ಕುರಿತು, ಕರ್ನಾಟಕದ ಜನಸಂಖ್ಯೆಯ ಕುರಿತು ನಾವು ಅಭ್ಯಾಸ ಮಾಡ್ಬೇಕಾದ್ರೆ ಇಷ್ಟು ಅಂಶಗಳನ್ನ ನೆನಪಿಟ್ಕೊಳ್ಳಿ. ಜನಸಂಖ್ಯೆ ಪಾಠದ ಕುರಿತು ನೋಟ್ಸ್ ಅನ್ನ ಬರ್ಕೊಳ್ಳಿ, ನೀಟಾಗಿ ಅಭ್ಯಾಸ ಮಾಡಿ, ನಿರಂತರವಾಗಿ ಓದ್ತಾ ಇರಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಹೊಸ ಪಾಠದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದ.